ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನೋಡುತ್ತಲೇ ಮುರಿದು ಬಿದ್ದ ಗಾಳಿ ವಿದ್ಯುತ್ ಯಂತ್ರ ರೇಖೆಗಳು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಬೆಟ್ಟದಲ್ಲಿ ನಡೆದ ಘಟನೆ. 2007ರಲ್ಲಿ ಅಳವಡಿಸಿದ ವಿಂಡ್ ಫ್ಯಾನ್ ವೆಸ್ಟಾರ್ಸ್ ಆರ್ಬಿ ಎನರ್ಜಿ ಲಿಮಿಟೆಡ್ ಕಂಪನಿಗೆ ಸಂಬಂಧಿಸಿದ ವಿಂಡ್ ಫ್ಯಾನ್ ತಾಂತ್ರಿಕ ದೋಷದಿಂದ ವಿರುದ್ಧ ದಿಕ್ಕಿನತ್ತ ತಿರುಗ್ತಾ ಇರುವ ಫ್ಯಾನ್ ವೇಗವಾಗಿ ಗಾಳಿ ಇರೋದ್ರಿಂದ ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಟೆಕ್ನಿಷಿಯನ್ಗಳು ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ವಿಫಲವಾಗಿರುವಂಥದ್ದು. ಮಷಿನ್ ಬ್ಯಾಲೆನ್ಸ್ ತಪ್ಪಿರೋದು ಗೊತ್ತಾಗಿದ್ದರಿಂದ ದೂರ ಹೋಗಿದ್ದ ಕಾರ್ಮಿಕರು 1 ಗಂಟೆಗೆ 600 ಕಿಲೋ ವ್ಯಾಟ್ ವಿದ್ಯುತ್ ತಯಾರಿಸುವ ಯಂತ್ರ ಇದಾಗಿದ್ದು, ಒಂದು ದಿನಕ್ಕೆ ಸುಮಾರು 12,000 ಕಿಲೋ ವ್ಯಾಟ್ ವಿದ್ಯುತ್ ತಯಾರಿಸುವ ಯಂತ್ರ ನಾಶವಾಗಿದೆ. ವೇಗವಾಗಿ ಗಾಳಿ ಬೀಸಿದ್ರಿಂದ ಚಿಲ್ಲಾಪಿಲ್ಲಿಯಾಗಿರುವಂಥದ್ದು. ರೆಕ್ಕೆ ಮತ್ತು ಉಪಕರಣಗಳು ಸುಮಾರು 100 ಮೀಟರ್ನಷ್ಟು ದೂರ ಹೋಗಿ ಬಿದ್ದ ವಿಂಡ್ ಫ್ಯಾನ್ ಉಪಕರಣಗಳು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿದ. ಸ್ಥಳಕ್ಕೆ ಅಧಿಕಾರಿಗಳು, ವಿಂಡ್ ಕಂಪನಿಯ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಬೆಟ್ಟದಲ್ಲಿ ಘಟನೆ ಜರುಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.